ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. 2025ನೇ ವರ್ಷದಲ್ಲಿ ನಾವು ಈ 2ನೇ ಭಾನುವಾರದಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿಸಿಕೊಳ್ಳೋದಕ್ಕಾಗಿ ನಾವೆಲ್ಲರೂ ನಿಜವಾಗ್ಲೂ ಎಷ್ಟೋ ಧನ್ಯರು. ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡು ದೇವರ ಚಿತ್ರಾನುಸಾರವಾಗಿ ಜೀವಿಸ್ತಕ್ಕಂಥ ಜನರಿಗೆ ಏನೋ ದೇವರ ಸಮಸ್ಯೆಗಳದು, ಅವಮಾನಗಳದು, ಹೀನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡ್ತಾರ. ಈ ಬಿಡುಗಡೆ ಹೊಂದಲಕ್ಕೆ ನಿಜವಾಗಲು ಕೆಲವರಿಗೆ ಮಾತ್ರ ದೇವರ ಅವಕಾಶ ಕೊಟ್ಟಾರ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಾಗ 5ನೇ ವರ್ಷದ ಮೊದಲುಗೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾವು ವಾಕ್ಯದ ಕಡೆ ಹೋಗರಿ. ಪ್ರಾರ್ಥನೆ ಮಾಡ್ಕೊಂಬರಿ. ಎಲ್ಲರೂ ಶಿರವನ್ನು ಬಾಗಿಸರಿ, ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ ಏಸಯ್ಯ, ನಿಮಗೆ ವಂದನೆಗಳು ತಂದೆ. ಇಗೋ ಪ್ರಭಾ, ನಾವು ಅಯ್ಯ ಸರಿ ಬೀಳುವ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಯ್ಯ ನಾವೆಲ್ಲರೂ ಪ್ರಭಾ ವಾಕ್ಯ ಧ್ಯಾನ ಮಾಡುವಾಗ ಈಗೋ ಕರ್ತನೆ ನಮ್ಮ ಮಧ್ಯದಾಗ ನೀವಿದು ನಮ್ಮೆಲ್ಲರೊಂದಿಗೆ ಮಾತಾಡಿ ಇಗೋ ಪ್ರಭಾ ಸತ್ಯವನ್ನು ತಿಳಿಯುವಂತೆ, ಗ್ರಹಿಸುವಂತೆ, ಅದರ ಪ್ರಕಾರವಾಗಿ ನಡೆಯುವಂತೆ ನಮ್ಮೆಲ್ಲರಿಗೆ ಪ್ರಭಾ ಒಳ್ಳೆ ಸಾಮರ್ಥ್ಯವನ್ನು ಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಾಗ 5ನೇ ವಚನದಲ್ಲಿ ಓದರಿ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವರಾಗಿಯೂ ಸರಳ ಹೃದಯರಾಗಿಯೂ ವಿಧೇಯರಾಗಿರಿ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಮತ್ತೆ ಎಫೆಸದಲ್ಲಿರ್ತಕ್ಕಂಥ ಜನರು ಹ್ಯಾಂಗಾರ ಗೊತ್ತಿಲ್ಲ. ಬಹುಶಃ ಅಲ್ಲಿರ್ತಕ್ಕಂಥ ಜನರು ಗರ್ವಿಷ್ಠರು, ಅಹಂಕಾರಿಗಳು, ಮೊಂಡು ಜನರು ಇದ್ದಿರಬಹುದು. ಅಸಲು ಹೇಳಿನ ಮಾತು ಅವರು ಆ ಮಾತಿಗೆ ಲಕ್ಷ್ಯ ಕೊಡ್ಲಕ್ಕಿಲ್ಲ. ಇವತ್ತು ಒಂದ್ ವೇಳೆ ನಮ್ದು ಬಿ ಅದೇ ಪರಿಸ್ಥಿತಿ ಅದ. ಇದು ಈ ವಾಕ್ಯದ ಮೂಲಕವಾಗಿ ಮಾತಾಡ್ತಾರಂದ್ರ ಆ ಎಫೆಸ ಪ್ರಾಂತದಲ್ಲಿರ್ತಕ್ಕಂಥ ಜನರಪ್ಪಲೇನೆ ಒಂದ್ ವೇಳೆ ನಾವಿದ್ದಿನಂಗಾದ್ರ ಈ ವಾಕ್ಯವನ್ನು ಓದ್ಕೊಂಡು ನಾವು ಕೇಳಿಕೊಂಡು ನಮಗೆ ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ್ರೆ ಮಾತ್ರ ಅದು ನಮಗೆ ಮೇಲುಕರವಾಗಿರ್ತದ. ಏನಿಲ್ಲ ಅಲ್ಲ, ಏನ್ ಹೇಳ್ತಂತ, ದಾಸತ್ವದಲ್ಲಿ ಇರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿ ಇರುವವರಿಗೆ ಕ್ರಿಸ್ತನಿಗಿಂತ ಮನೋಭೀತಿಯಿಂದ ನಡುಗುವವರಾಗಿ ಸರಳ ಹೃದಯರಾಗಿಯೂ ವಿಧೇಯರಾಗಿ ಇರಲಿ. ಅಲ್ಲ, ಇವತ್ತು ನಮ್ಮಲ್ಲಿ ಇದಾರ ವಿಧೇಯತೆ. ನಾವು ಹೋಗಿನ ವಾರದಾಗ ವಾಕ್ಯ ನಾವು ಓದಿದೆವು. ಆ ವಾಕ್ಯದಾಗ ಏನಂದ್ರೆ ಯೇಸು ಸ್ವಾಮಿ ಲೋಕದಾಗ ಬಂದ ಕಸಿ ಏನ್ ಕಳ್ಕೊಂಡ್ರಂದ್ರ ವಿಧೇಯತೆ. ಅಲ್ಲ, ಒಂದು ಒಳ್ಳೆ ತಿಳುವಳಿಕೆ. ನಾವು ಪಾಪಿಸ್ತರು, ನಾವು ಗರ್ವಿಸ್ತರು, ಯಾತಕ್ಕೆ ಬರಲಂತರು. ಪರಿಶುದ್ಧವಾಗಿರ್ತಕ್ಕಂಥ ದೇವರು ನಮ್ಮ ರೂಪ ಧರಿಸಿಕೊಂಡು ನಮ್ಮ ಮಧ್ಯದಾಗ ವಿಧೇಯತೆ ಅಂತಂದ್ರೆ ಇರ್ಲಕ್ಕೆ ಅಂತಂದ್ರ ಆತ ಕಲಿತ್ಕೊಂಡಾರಂತ. ಯಾಕೆ ಗೊತ್ತಾ, ಆತ ಕಲ್ಕೊಂಡಂತ ವಿಧೇಯತೆ ಇವತ್ತು ನಾವೆಲ್ಲರೂ ಕಲಿಬೇಕಂತ ಕೆಸಿನೇ ಆತ ಈ ಲೋಕದಾಗ ಬಂದು ಆ ವಿಧೇಯತೆ ಕಲ್ಕೊಂಡ್ರ. ಅಂದ್ರೆ ಆ ವಿಧೇಯತೆ ನಮ್ಗೆ ಯಾರಿಗೂ ಇಲ್ಲ ಕಡಿಮೆ. ಆತ ಆ ವಿಧೇಯತೆ ಕಲ್ಕೊಂಡ್ರ. ಆ ವಿಧೇಯತೆ ಕಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಅನೇಕ ತರವಾಗಿರ್ತಕ್ಕಂಥ ಜನರು ಆತನ ಸ್ವಭಾವ ಧರಿಸ್ಕೊಂಡ. ಮತ್ತೇನಂತ, ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರನ್ನು ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಹಲ್ಲೆಲೂಯಾ. ನೋಡ್ರಿ, ಕೆಲವು ಜಾಗದಾಗ ಕೆಲವು ಜನರು ಯಜಮಾನರಿದ್ದಾಗ ಮಾತ್ರ ಏನ್ ಮಾಡ್ತಾರಂದ್ರ ಬಹಳ ಕೆಲಸ ಮಾಡ್ತಾರ. ಆ ಯಜಮಾನ ಯಾವಾಗಾದ್ರೂ ತನ್ನ ಮನೆಗೆ ಹೊಂಟು ಹೋಗ್ತಾನೋ ಕೆಲಸ ಹೇಳಿ ಅವ್ರು ತಿರುಗಿ ಬರ್ತಾನ, ಅವ್ರು ಎಲ್ಲಿ ನಿಂತಾರ ಅಲ್ಲೇ ನಿಂದಿರ್ತಾರ. ಅಲ್ಲ, ಇವತ್ತು ನಾವೊಂದು ಗುಂಪಿನಾಗ ನಾವು ಸೇರಿಕೊಂಡು ಆರಾಧನಾ ಮಾಡಲ್ದೆ, ವಾಕ್ಯ ಧ್ಯಾನ ಮಾಡಲ್ದೆ, ಪ್ರಾರ್ಥನಾ ಮಾಡಲ್ದೆ ನಾವು ಮನೆಗೆ ಹೋಗಿ ನಿಮಗೆ ಅಲ್ವಿ ನಾವೇನ್ ಮಾಡಬೇಕು, ಪ್ರತಿದಿನ ದೇವರಿಗೆ ಆರಾಧನಾ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅವಾಗೆ ನಾವು ಆಶೀರ್ವದಿಸಲ್ಪಡ್ತೇವೆ. ಅವಾಗೆ ನಾವು ಅನೇಕ ಮೇಲುಗಳು ಬಿ ಹೊಂದ್ಕೊಳ್ಳಕ ಸಾಧ್ಯದ. 7 ವರ್ಷ ಏನದಂತ, ಪೂರ್ವಕವಾಗಿ ನಡೆಸಿರಿ, ಮನುಷ್ಯರಿಗೋಸ್ಕರವಲ್ಲ
ಮನುಷ್ಯರಿಗೋಸ್ಕರವಲ್ಲ ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ಯಾಕಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಹಲ್ಲೆಲೂಯಾ. ಯಾರು ನಮಗೆ ನೋಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದು ಬೇಡ. ನೋಡಲಿ ಅಂತ ಹೇಳಿ ನಾವು ಭಕ್ತಿದಾಗ ಬೆಳೆದು ಬೇಡ. ನಾವು ಏನಾದ್ರೂ ಮಾಡ್ತೇವೋ ಅದ್ರ ಪ್ರತಿಫಲ ನಾವು ಹೊಂದಲಕ್ಕ ಸಾಧ್ಯ. ಅದು ಯಾರು ಕೊಡ್ತಾರಂದ್ರ ಪರಲೋಕದಲ್ಲಿರ್ತಕ್ಕಂಥ ದೇವರು ನಮಗೂ ಕೊಡ್ತಾರ. ಏನ್ ಕೊಡಲ್ಲ, ಅದು ದೇವರ ಉದ್ದೇಶ. ಅದ ಅವ್ರ ಪ್ರತಿಫಲ ಖಂಡಿತವಾಗಿ ದೇವರು ಕೊಡ್ತಾರೆ. ನೀವು ನೀತಿಯ ನಿಮಿತ್ತವಾಗಿ ನಡ್ಕೊಂಡ್ರೆ ನಿಮ್ಗೆ ನೀತಿ ಫಲ ಕೊಡ್ತಾರ. ಆ ನೀತಿಯ ನಿಮಿತ್ತವಾಗಿ ನಡ್ಕೊಂಡು ಹೋದ್ರ ಆ ನೀತಿ ಫಲ ಕೊಡ್ತಾರ. ಆತನ ಬಳಿ ಎರಡು ತರವಾದ ಫಲಗಳು ಆತನ ಬಳಿ ಅವ. ನಿಮಗೆ ಯಾನ್ ಇಷ್ಟ ಅದ ಅದ್ರ ಫಲದೇ ದೇವ್ರು ನಿಮ್ಗ ಕೊಡ್ಲಾಕ ಯಾವಾಗ ಬಿ ಸಿದ್ಧವಾಗ್ಯಾರ. ಏನ್ ಸಿದ್ಧವಾಗಿಲ್ಲ ಮತ್ತೇನಂತ, ಯಜಮಾನರೇ ನಿಮ್ಮ ಕೈ ಕೆಳಗಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ನಡೆಯಿರಿ. ಪರಲೋಕದಲ್ಲಿ ನಿಮಗೂ ಅವರಿಗೂ ಯಜಮಾನನಾಗಿರುವ ಆತನು ಇದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡಿರಿ. ಏನ್ ಬಿಡ್ಬೇಕಂತ್ರಿ? ಇವತ್ತು ಮನೆಯಲ್ಲಿರ್ತಕ್ಕಂಥ ಯಜಮಾನಗ ಮನೆಗಿರ್ತಕ್ಕಂಥ 10 ಮಂದಿ ಇರಲಿ 20 ಜನ ಇರಲಿ ಎಲ್ಲರೂ ಏನಂತಂದ್ರ ಭಯ ಪಡಿತಾರೆ. ಯಾಕೆ ಗೊತ್ತಾ? ಯಾಕಂದ್ರ ಮನಿ ಯಜಮಾನ, ಆ ಮನಿ ಯಜಮಾನ ಆತಗ ಯಾರ ತಪ್ಪು ಮಾಡಿದ್ರ ಆತಗ ಸಹಿಸ್ಕೊಳಕ್ಕಾಗಲ್ಲ. ಅಷ್ಟು ಜನರಿಗೆ ಆತ ಮೇಂಟೈನ್ ಮಾಡತಾನಂದ್ರ, ಅಷ್ಟು ಜನರಿಗೆ ಆತ ಏನೋ ನಡೆಸ್ಕೊಡತಾನಂದ್ರ ನಿಜವಾಗ್ಲೂ ಆತಗ ಎಲ್ಲ ಮಾತಿನ ಒಂದು ಸಾಮರ್ಥ್ಯ ಆತನ ಬಳಿ ಅದ. ಎಲ್ಲ ಮಾತಿನ ಸಾಮರ್ಥ್ಯ ಇದ್ದಿನಾಗ ಅವ್ರಿಗೆ ಉಣಿಸ್ಲಕ್ಕ, ತಿನ್ನಿಸ್ಲಕ್ಕ, ಉಡಿಸ್ಲಕ್ಕ, ತೋರಿಸ್ಲಕ್ಕ, ಒಳ್ಳೆ ಸ್ವಭಾವ ಕಲಿಸ್ಲಕ್ಕ ಆತಗ ಅಧಿಕಾರದ. ಯಾವಾಗ ಆದ್ರ ತಪ್ಪು ಕೆಲಸ ಮಾಡ್ತಾರೋ ಅವಾಗ ನಿಜವಾಗ್ಲು ಆತಗ ಹೊಡಿಲಕ್ಕೆ ಬಿ ಅಧಿಕಾರದ. ಒಂದ್ ವೇಳೆ ಯಾರ ತಪ್ಪು ಮಾಡ್ಲತ್ತಾರ ನಿಜವಾಗ್ಲು ಅವ್ರಿಗೆ ಅಂಗಸಲು ಹೋದ್ರ, ಅವ್ರಿಗೆ ಗದ್ದಿಡಿಸಲು ಹೋದ್ರ, ಅವ್ರಿಗೆ ಭಯಪಡಿಸಲು ಹೋದ್ರ, ಅವ್ರಿಗೆ ಹೊಡೆಯಲು ಹೋದ್ರ ನಿಜವಾಗ್ಲು ಯಾರಿಗೆ ಬಿ ಆಗಲ್ಲ. ಪ್ರತಿ ಮನುಷ್ಯ ಎದಕ್ಕೆ ಅನ್ಸ್ತಾನಂದ್ರ ಪೆಟ್ಟಿಗೆ ಅನ್ಸ್ತಾನ. ಏನ್ ಅನ್ಸಲ್ಲ? ಇವತ್ತು ನಾವು ಯಾರ್ಯಾರಾದ್ರೂ ನಾವು ಪೆಟ್ಟಿಗೆ ಅನ್ಸ್ತೇವೋ ನಾವೆಲ್ಲರೂ ಚಂದ ಇರ್ಲಿಕ್ಕೆ ಅನ್ನೋದು ಸಾಧ್ಯ ಅದ. ಇವತ್ತು ನಮಗೂ ನಿಮಗೂ ಯಜಮಾನ್ ಹರ. ಆ ಯಜಮಾನ್ ಪರಲೋಕದಲ್ಲಿ ಇರ್ತಾರ. ಆತಗೆ ನಾವು ಭಯಪಟ್ಟು ನಡೆದೀವಿ ಅಂತಂದ್ರ ಏನ್ ಮಾಡ್ತೇವಂತ್ರಿ? ಇದೆಲ್ಲ ನಾವು ಏನ್ ಮಾಡ್ಬೇಕಂತ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಇವತ್ತು ಬಿಡೋದು ಬಹಳ ಅವಸರ ಅದ. ಯಾವುದು ಬಿಡಬೇಕು ಅದು ಬಿಡಬೇಕು, ಯಾವ್ದಾದ್ರೂ ಹಿಡಿಬೇಕು ಅದೇ ಹಿಡಿಬೇಕು. ಅದೇ ನಮ್ಗೇನಂತಂದ್ರ ಸಹಾಯ ಮಾಡ್ತದ. ಒಳ್ಳೇದು ಬಿ ಬೇಕು, ಕೆಟ್ಟದು ಬಿ ಬೇಕು ಅಂದ್ರೆ ನಡೆಯಂಗಿಲ್ಲ. ಒಳ್ಳೇದು ಒಳ್ಳೇದೇ, ಕೆಟ್ಟದು ಕೆಟ್ಟದೇ ಅಲ್ಲ. ಒಂದು ಬಕೆಟ್ ತುಂಬಾ ಹಾಲಿನಾಗ ಸ್ವಲ್ಪ ಹೆಂಡಿ ಹಾಕಿದ್ರೆ ಏನಾಯ್ತದ? ಹಾಳಾಗ್ತದ. ಹಂಗೆ ನಾವು ಪರಿಶುದ್ಧವಾಗಿರ್ತಕ್ಕಂಥ ನಾವೆಲ್ಲರೂ ನಮಗೆ ನಾವು ಪರಿಶುದ್ಧ ಮಾಡ್ಕೊಂಡ ಮೇಲೆ ಸ್ವಲ್ಪ ನಮ್ಮ ಆಲೋಚನೆಗಳು ಏನೋ ವಿಸಕ್ತಕ್ಕಂಥ ಒಂದು ಆಲೋಚನೆಗಳು ಬಂತು ಅಂತಂದ್ರೆ ನಿಜವಾಗ್ಲು ನಮ್ಮ ಶರೀರ ಬಲಹೀನ ಆಯ್ತಲ್ಲ ಅಲ್ಲ. ಒಂದೇ ಒಂದು ಯಾವ್ದಾರ ತಪ್ಪು ಮಾಡಿದೆವು ಅಂತಂದ್ರ ಎಲ್ಲ ತೋರಿಸ್ತಾರ, ಒಂದು ಮಾತಾಡ್ತಾರ, ಛೀ ಇನ್ನೊಂದು ಜನ್ಮನ ಅಲ್ಲ. ಇಂಥ ಒಂದು ಪದ್ಧತಿ ನಾವೇನಂತಂದ್ರೆ ಗೊತ್ತಾ ಬಿಡಬೇಕಾಗ್ಯದ. ಇವತ್ತು ನಾವು ಏನೋ ಎದಕ್ಕೋ ನಾವೇನೋ ದಾಸರಾಗಿದ್ದೆವು. ಕೆಲವು ಜನರು ಸುಳ್ಳು ಹೇಳಕ್ಕ ದಾಸರಾಗ್ಯಾರ, ಕೆಲವರು ಜಗಳ ಮಾಡ್ಲಕ್ಕ ದಾಸರಾಗ್ಯಾರ, ಕೆಲವರು ಕಳಂಟಿಗೆ ಮಾಡ್ಲಕ್ಕ ದಾಸರಾಗ್ಯಾರ. ಈ ದಾಸತ್ವದಲ್ಲಿ ಇರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿ ಈ ವಾಕ್ಯದ ನಿಮಿತ್ತವಾಗಿ ಇದು ಬಿಡ್ಬೇಕಾ ಏನು ಬಿಡಬೇಡ್ದ, ಇದು ತೀರ್ಮಾನ ಮಾತ್ರ ನೀವೇ ತಗೋರಿ. ಯಾಕಂದ್ರೆ ನೀವು ತೀರ್ಮಾನ ತಗೊಂಡ್ರಿ ಅಂತಂದ್ರ ಅದಕ್ಕೆ ಸರಿ ಬೀಳುವ ಪ್ರತಿಫಲ ನಿಮಗೆ ದೇವರು ಕೊಡ್ಲಕ್ಕ ಸಿದ್ಧವಾಗಿರ. 10ನೇ ವಚನ ಕಡಿ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ಕೊಂಡವರಾಗಿ ಬಲಗೊಳ್ಳಿರಿ.
ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸುವಾರ್ತೆ ಯುದ್ಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಇವತ್ತು ನಾವು ಎದಕ್ಕೆ ಎದುರಿಸ್ಬೇಕು? ಅದಕ್ಕೆ ಎದುರಿಸ್ಬೇಕು. ಎಲ್ಲಕ್ಕ ನಾವು ಎದುರಿಸ್ಬೇಕು. ಎದಕ್ಕೆ ಎದುರಿಸ್ಬೇಕಂತ ನಾವು ಇವತ್ತು ನಮಗೆ ಸ್ವತಂತ್ರ ಅದ. ಸತ್ಯನ ತಿಳ್ಕೊಳ್ಳೋದು, ಗ್ರಹಿಸೋದು, ಅದರ ಪ್ರಕಾರವೇ ನಡೆದು ಏನದ ಅಂತ ಇಲ್ಲಿ ಸೈತಾನನ ತಂತ್ರ ಉಪಾಯಗಳನ್ನು ಸೈತಾನ ಸ್ವಲ್ಪ ಸಮಯದಾಗೆ ಜರ್ರದ್ರಿಗೆ ಕೆಡಕ್ತಾನ. ಜೀವಿತ ಕಾಲ ಎಲ್ಲ ಒಳ್ಳೆ ಸ್ವಭಾವ ಧರಿಸಿಕೊಂಡು ಜೀವಿಸುವ ವ್ಯಕ್ತಿ ಲಾಸ್ಟ್ ಕೊನೆಯ ಸಂದರ್ಭದಲ್ಲಿ ಆ ವ್ಯಕ್ತಿ ವಿಶ್ವಾಸದಾಗ ಬಿದ್ದು ಹೋದ್ರು ಆ ಮುಕ್ತಿ ಪರಿಸ್ಥಿತಿ ಹೆಂಗಿರ್ತದೆ ಗೊತ್ತಾ? ಪ್ರತಿಫಲ ಹೊಂದತಕ್ಕಂತ ಸಮಯದಲ್ಲಿ ಆ ವ್ಯಕ್ತಿ ಬಿದ್ದು ಹೋದ ಅಂತಂದ್ರ ಆ ವ್ಯಕ್ತಿಗೆ ಪ್ರತಿಫಲ ಸಿಗ್ತದಂತ್ರೆ. ಆ ಮನುಷ್ಯ ಖುಷಿ ಆಯ್ತದಂತ್ರೆ. ಹೆಣ್ಮಗಳು ಇರ್ಲಿ ಅಥವಾ ಗಂಡು ಮಗು ಇರ್ಲಿ, ಯಾರೇ ಇರ್ಲಿ, ಜೀವಿತ ಕಾಲ ಎಲ್ಲ ಚಂದ ಉಳಿದು ಕೊನೆಗೆ ಬಂದಿದ ಮೇಲೆ ಪ್ರತಿಫಲ ಹೊಂದಕುಮ ಸಮಯದಾಗ ಒಂದ್ ವೇಳೆ ವಿಶ್ವಾಸದಾಗ ಆ ವ್ಯಕ್ತಿ ಬಿದ್ದು ಹೋದ್ರು ಮಾತ್ರ ಆ ವ್ಯಕ್ತಿಗೆ ಏನಾರ ಪ್ರಯೋಜನ ಅದಂತ್ರೆ? ಏನು ಲಾಭ ಇಲ್ಲ. ಆ ಲಾಭ ಇಲ್ಲ ಅಂತ ಜೀವಿತ ಮಾಡಬಾರ್ದು ಅಂತಂದ್ರ ನಾವೇನಾಗಿರ್ಬೇಕಂದ್ರೆ ಇಲ್ಲಿ ಈ ರೀತಿಗ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗು ಒಮ್ಮೆ ದೇವರು ದಯಪಾಲಿಸುವ ಸರ್ವ ಐದ್ಯಗಳನ್ನು ಧರಿಸಿಕೊಳ್ಳಿರಿ. ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜಾದಿಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಎದ್ರ ಮೇಲೆ ಇದ್ದೀವಿ? ಸಮಯಕ್ಕೆ ತಕ್ಕಂತೆ ಒಂದು ಆಲೋಚನೆ ಕೊಡ್ತಾನೆ ಸೈತಾನ ಬಂದ ಕಸಿ. ಅವನ ಸಂಗ ನಾವು ಹೋರಾಡೋದು ಬಹಳ ಅವಸರ ಅದ. ಆಕಾಶದ ಮಂಡಲದಲ್ಲಿ ದುರಾತ್ಮದ ಸೈನ್ಯಗಳು ಓಡಾಡತ್ತವ. ಅವ್ರ ಸಂಗ ನಾವು ಯುದ್ಧ ಮಾಡೋದು ಬಹಳ ಅವಸರ ಅದ. ಭೂಲೋಕದ ರಾಜ್ಯರ ಮೇಲೇನಂತಂದ್ರ ಅವ್ರು ಸರಿ ಯುದ್ಧ ಮಾಡ್ಬೇಕಾಗ್ಯದ. ಇವತ್ತೆಷ್ಟೋ ಜನರು ಏನಂದ್ರ ದೈವ ಸೇವಕರ ಕೈದಾಗ ಸಿಗಿಬಿದ್ದು ಎಷ್ಟೋ ತಪ್ಪು ಮಾತುಗಳು ಆಡಿಕಸಿ ನಾವು ಸೇವಕರಿಗೆ ಸೋಲು ಸರಿ ಅಲ್ಲತ್ತಾರ, ಕೆರಡಿಕೆ ಅವರೇ ಸೋತವಲತ್ತಾರ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ. ಸತ್ಯ ಯಾವತ್ತು ಬಿ ಸೋತ್ ಹೋಗಲ್ಲ. ಸತ್ಯ ಯಾವತ್ತು ಬಿ ಜಯ ಹೊಂದುತ್ತದ. ಸತ್ಯಕ್ಕೆ ಏನಾದ್ರು ಜಯ ಕೊಟ್ಟಾರ ದೇವರು ಅಲ್ಲ. ಅದಕ್ಕೆ ಇವತ್ತ ಕ್ರೈಸ್ತರು ಬಡವರಾಗಿರ್ಲಿ ಪರವಾಗಿಲ್ಲ, ನೀತಿವಂತರಾಗಿ ಸತ್ಯಕ್ಕೆ ತಕ್ಕಂತೆ ಜೀವಿಸ್ಲತ್ತಾರ. ಅವರೊಬ್ಬರು ಜೀವಿಸಲಿ ಅವ್ರ ಸಂಖ್ಯೆನ ಅನೇಕರು ಬಿ ನೀತಿ ಧರಿಸಿಕೊಂಡು ಸತ್ಯಕ್ಕೆ ತಕ್ಕಂತೆ ಜೀವಿಸ್ಲತ್ತಾರ. ಅವ್ರಿಗಿರ್ತಕ್ಕಂಥ ಗೌರವ ಯಾರಿಗೂ ಇಲ್ಲ. ಏನದ ಯಾರಿಗಾರ? ಯಾಕಂದ್ರೆ ಸತ್ಯ ಬಿಡುಗಡೆ ಕೊಡ್ತದಂತ ಅಲ್ಲ. ದೇವ್ರೇನಾರ ನಾನೇ ಸತ್ಯವು ಜೀವವು ಮಾರ್ಗವು. ಸತ್ಯಕ್ಕೆ ಯಾರಾದ್ರೂ ಅಧೀನವಾಗಿರ್ತಾರೋ ಅವ್ರಿಗೆ ಏನದ ಬಿಡುಗಡೆ ಅದ. ಇವತ್ತು ಅದ್ರ ಕಡೆ ಅನೇಕ ಜನರಂದ್ರ ಸತ್ಯ ದೇವರಿಗೆ ಅಂದ್ರೆ ಹುಡುಕೋತಾ ಹೊಂಟಾರ. ಆ ಸತ್ಯ ದೇವ್ರು ಯಾರಿಗಾದ್ರೂ ಸಿಗ್ಲತ್ತರು ಅವ್ರು ಎಲ್ಲದೇ ಬಿಟ್ಕೊಳ್ಳತ್ತಾರ. ಬಿಟ್ಕೊಟ್ಟು ಕಸಿ ನಮ್ಮ ದೇವ್ರು ಯಾರು ಯೇಸ್ವಾಮಿ ಯಾರತ್ತಾರ. ಹೆಮ್ಮೆಲಿಂದು, ಗರ್ವಲಿಂದು, ಸಂತೋಷಲಿಂದು ಹೇಳ್ತಾರ. ಯಾರೇ ಏನೇ ಬಿ ಅನ್ಲಿ ಭಯ ಪಡಿಲತ್ತಿಲ್ಲ. ಯಾಕಂದ್ರ ಅದು ದೇವರು ಅವ್ರ ಬಳಿ ಆ ಹುಟ್ಟಿಸ್ಯಾರ. ಅಂತ ಒಂದು ಶಕ್ತಿ ಅವ್ರ ಬಳಿ ಇರ್ಬೇಕು ನಿಜವಾಗ್ಲು. ಮತ್ತೆ 13 ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಸರ್ವ ಆಯುಧಗಳು ನಾವು ತೆಗೆದುಕೊಳ್ಬೇಕು. ಆಯುಧಗಳು ಯಾವುದು ಅಂತಂದ್ರ ದೇವರು ಒಂದು ವಾಕ್ಯದ ನಿಮಿತ್ತವಾಗಿ ಸತ್ಯಕ್ಕೆ ತಕ್ಕಂತೆ ನಾವು ನಡೆದ್ರು ಮಾತ್ರ ಆ ಬಾಣಗಳು ಹೆಂಗಿರ್ತಾವಂದ್ರ ನಮ್ಮ ಮೇಲೆ ಬರ್ತಕ್ಕಂಥ ಎಲ್ಲಾ ಬಾಣಗಳು ಏನಂದ್ರ ಮಧ್ಯದಾಗೆ ಆರಿ ಹೋಯ್ತವ, ಬೇರೆ ಕಡೆ ತಿರುಗಿ ಹೋಯ್ತವ. ನಮ್ತನ ಬರ್ಲಕ್ಕ ಅವಕಾಶ ಶಕ್ತಿ ಇರಲ್ಲ.
ಯಾಕೆ ಗೊತ್ತಾ? ಆ ಆಯುಧಗಳನ್ನ ನಾವು ಧರಿಸ್ಕೊಂಡಿದ್ದೇವೆ. ನಮ್ಮ ಕಡೆ ಬರ್ಲಕ್ಕ ಯಾ ಆಯುಧದ ಬಲ್ಲಿ ಯಾ ಬಾಣದ ಬಲ್ಲಿ ಶಕ್ತಿ ಇರಲ್ಲ. ಏನು ಶಕ್ತಿ ಇರ್ತದ ಹಾ ಇರ್ಲಕ್ ಸಾಧ್ಯ ಇಲ್ಲ. ಏನೋ ಹೆಂಗದಂತ, ಅದಾದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಅಂತ. ಇದು ಅದೇ ದಿನವ. ಎಲ್ಲಿ ಹೆಜ್ಜಿದ್ರಲ್ಲಿ ಪ್ರಾಬ್ಲಮ್, ಸಮಸ್ಯೆನೇ ಸಮಸ್ಯೆ, ವೈರಿಗಳು. ಆರಾಧನಾ ಮಾಡಬಾರ್ದು, ಪ್ರಾರ್ಥನಾ ಮಾಡಬಾರ್ದು. ಅಲ್ಲ, ಪ್ರಾರ್ಥನಾ ಕ್ರೈಸ್ತರಂದ್ರು ಮನೆ ಕೆರೆ ಕೊಡೋದು. ಅದೇ ಯಾಕೆ ಕ್ರೈಸ್ತರಿಗೆ ನೀವು ಮನೆ ಕೊಡ್ತಿರೋ? ಕ್ರೈಸ್ತರ ಮೂಲಕವಾಗಿ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತಾವ. ಇದು ಮೊದಲು ನೆನಪಿಟ್ಕೋರಿ. ಕ್ರೈಸ್ತರು ನಿಮ್ಗೆ ಹಾಳು ಮಾಡಕ್ ಹೊಂಟಿಲ್ಲ. ನಿಮ್ಮ ಕಡೆದು ಪ್ರಾರ್ಥನಾ ಮಾಡ್ತಾರ, ನಿಮ್ಮ ಕಡೆದು ಉಪವಾಸ ಮಾಡ್ತಾರ, ನಿಮ್ಮ ಕಡೆದು ದೇವರಿಗೆ ಧ್ಯಾನ ಮಾಡ್ತಾರ. ಇವತ್ತು ಅವರಿಗೆ ನೀವು ಅವಮಾನ ಪಡಿಸ್ತೀರ. ಅದರ ಶಿಕ್ಷೆ ದೇವರು ಖಂಡಿತವಾಗಿ ಕೊಡ್ತಾರ. ಯಾಕೆ ಗೊತ್ತಾ? ಕ್ರೈಸ್ತರ ಸಂಘ ಯಾರಾದ್ರೂ ಸಾಹಸ ಮಾಡ್ತಾರೋ ಅವ್ರ ಪಾಪಗಳು ಬಿಟ್ಕೊಡ್ತಾರ. ಅವ್ರ ಕತ್ತಲಗಿಂದ ಹೊರಗೆ ಬರ್ತಾರ. ಅವ್ರ ಸತ್ಯದಾಗ ಬಂದು ಬೆಳಕಿನಲ್ಲಿ ಜೀವಿಸ್ಲಕ್ಕ, ಸಂತೋಷಕರವಾದ ಜೀವಮಾನ ಮಾಡಕ ಅವ್ರಿಗೆ ಒಳ್ಳೆ ದೇವರು ಭಾಗ್ಯ ಕೊಡ್ತಾರ. ಹಾಲೆಲೂಯಾ. ಆ ಭಾಗ್ಯ ಹೊಂದ್ಕೊಮ ಅಂತ ಯೋಗ್ಯತೆಯಲ್ಲಿ ಕಡಿದು ಕ್ರೈಸ್ತರಿಗೆ ಯಾರು ಸೇರಲ್ಲ. ಅಲ್ಲ, ಆ ರೀತಿಯಾಗಿ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಆ ರೀತಿಯಾಗಿ ನಡಿಲಾಗ ನಾವೆಲ್ಲರೂ ಸಿದ್ಧವಾಗಿರಿ. ಮತ್ತೇನಂತ? ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಕೆಡುಕನ ಅಗ್ನಿ ಬಾಣಗಳು ಹೆಂಗಿರ್ತಾವ ಪುನದ? ಅದ್ರಾಗ ಬೆಂಕಿ ಇರ್ತದ. ಅದು ಬಂದು ಎಲ್ಲಿಯಾದ್ರೂ ಹತ್ತದೋ ಅದೆಲ್ಲ ಸುಟ್ಟು ಬಿಡ್ತದ. ಅಲ್ಲ, ಅಗ್ನಿ ಬಾಣಗಳು ಒಣ ಬಾಣ ಹಾಕಿದ್ರೆ ಎಷ್ಟೋ ತಕ್ಲೀಫ್ ಆಗ್ತದೆ ಮನುಷ್ಯನ. ಏನಾಗಲ್ಲ. ಅಗ್ನಿ ಬಾಣ ಹತ್ತಿದ್ರೆ ಮನುಷ್ಯ ಹೆಂಗಿರ್ತದ್ರಿ? ನೋಡ ಸುಟ್ಟೈತನ. ಅಲ್ಲ, ಆದ್ರೆ ಅವಕ್ಕೆಲ್ಲ ಆರಿಸ್ತಕ್ಕಂಥ ಶಕ್ತಿ ದೇವ್ರು ಕೊಡ್ತಾರ. ಹಲ್ಲೆಲೂಯಾ. ಆ ಶಕ್ತಿ ಹೊಂದ್ಕೊಳ್ಳಕ್ಕೆ ನಾವು ಸಿದ್ಧವಾಗಬೇಕಾದ್ರ ನಿಜವಾಗ್ಲೂ ಈ ಪ್ರಕಾರ ಬಗ್ಗೆ ನಾವು ಖಂಡಿತವಾಗಿ ನಡಿಬೇಕು. ಮತ್ತೆ 17 ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಹಲ್ಲೆಲೂಯಾ. ಬಹಳಷ್ಟು ಜಾಗದಾಗ ಹೇಳ್ತಾರ. ಬರ್ರಿ ಈಚೆಗೆ ಬರ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಏನ್ ಹೇಳ್ತಾರೆ ಗೊತ್ತದ? ದೇವರ ವಾಕ್ಯ ಏನದಂತ? ಇಬ್ಬೈ ಕತ್ತಿ ಅಂದ್ರ ಎರಡು ಕಡಿಮೆ ಕೂರ್ ಇರ್ತದ. ಅದು ನೀವು ಯಾಕಡೆ ಹೊಡೆದಿರ ಆ ಕಡೆಯಿಂದ ಕೊಯ್ತದೆ. ಅಲ್ಲ, ಆ ಇಬ್ಬೈ ಕತ್ತಿ ಗೊತ್ತಾ? ನಿಜವಾಗ್ಲು ಈ ರೀತಿಯಾಗಿ ಧರಿಸ್ಕೊಳ್ಳುವಂತ ಜನರಿಗೆ ಹೆಂಗಿರ್ಬೇಕಂತವ್ರು? ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿವಿರಿ. ಇವತ್ತು ಯಾರ ಕೈದಾಗ ಅದು ಕತ್ತಿ ಅದನು ಅದಕ್ಕೆ ನೋಡ್ಕೊಂಡು ಎಲ್ಲರೇ ಭಯ ಪಡೋ ಪರಿಸ್ಥಿತಿ ಬಂದದ. ಯಾರ ಕೈದಾಗ ಇಬ್ಬೈ ಕತ್ತಿ ಇರ್ತದ ಅದಕ್ಕೆ ಎಲ್ಲರೇ ಭಯ ಪಡಿತಾರ. ನಮ್ಮ ಕೈದಾಗ ಏನದ ರೀ? ಈ ಬೈ ಕತ್ತಿ ಅದ. ನಾವ್ ಎದಕ್ಕೆ ಭೀ ಭಯ ಪಡಿಬಾರ್ದು. ಈ ಬೈ ಕತ್ತಿ ಏನ್ ಕೆಲಸ ಮಾಡ್ತಂದ್ರ ಇದು ಎಲ್ಲ ಕೆಲಸ ಮಾಡ್ತದ. ನೋಡ್ರಿ, ಎಷ್ಟು ಜನರು ಸಾಯ್ತಕ್ಕಂಥ ಪೇಷಂಟ್ಗಳಿಗೆ ಜನರಿಗೆ ತಗೊಂಡ್ ಕೇಸಿ ಎಲ್ಲಿಗೆ ಬರ್ತಾರಂದ್ರ ಕೊನೆ ಮೂಮೆಂಟ್ದಲ್ಲಿ ಬಾಳಿದ್ರ ಒಂದ್ 2 ದಿನದಾಗ ಸಾಯ್ತಾನ ಮನುಷ್ಯ ಅಂತಂದ್ರ ಆ 2 ದಿನ ಸಾಯ್ಬಾರ್ದು ಅಂತ ಕೇಸಿ ಏನ್ ಮಾಡ್ತಾರಂದ್ರ ಈ ಲೋಕದಾಗ ಎಲ್ಲ ಪ್ರಯಾಸ ಪಟ್ಟು ಕೊನೆಗೆ
ತಗೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರಂದ್ರ ಕ್ರೈಸ್ತರ ಬಳಿ ಬರ್ತಾರ, ಚರ್ಚಿಗೆ ಬರ್ತಾರ, ದೇವರ ಸನ್ನಿಧಿಲಿ ಬರ್ತಾರ. ಅವಾಗ ಬಂದ್ ಕಸಿ ಹೇಳ್ತಾರ, ನಾವೆಲ್ಲ ಮಾಡಿದೇವ್ರಿ, ಇದೊಂದೇ ಮಾಡಿಲ್ಲ. ಆದ್ರ ಒಂದ್ಸಲ ಇವ್ರಿಗೆ ನಾವು ತಂದಿದ್ದೇವೆ ಇವ್ರ ಬಲಿಕಿ ಅಂತ ಹೇಳ್ಕೊತಾರ. ಅದಕ್ಕೆ ಅಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ದೇವರ ಮಾತ ಅಂತ ಒಂದು ಸಂದರ್ಭದಲ್ಲಿ ಕೊನೆಗೆ ಅವ್ರಿಗೆ ದೇವ್ರ ಸನ್ನಿಧಾನದಲ್ಲಿ ತಂದಿನಾಗ ನಿಜವಾಗ್ಲೂ ಅವ್ರು ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರ? ದೈವ ಸೇವಕರು ಸನ್ನಿಧಾನದಲ್ಲಿ ಯಾವಾಗಾದ್ರ ಅಂತ ಪೇಷಂಟ್ಗಳು ಬರ್ತಾರೋ ಅಂತ ಪೇಷಂಟ್ಗಳ ವಿಷಯದಲ್ಲಿ ಅವ್ರು ಏನಂತಾರೆ ಗೊತ್ತದ? ನಿಮ್ಮ ವಿಶ್ವಾಸ ನಿಮ್ಗೆ ಸ್ವಸ್ಥ ಮಾಡ್ತದ. ನೀವು ನಂಬಿದ್ರೆ ಮಾತ್ರ ಯೇಸು ಸ್ವಾಮಿ ಕಾರ್ಯ ಮಾಡ್ತಾರ. ನೀವು ಮಾತ್ರ ಯೇಸು ಸ್ವಾಮಿಗೆ ಬೇಡ್ರಿ. ನೀ ನಿಜವಾದ ದೇವರಿಗಿದ್ದಿ, ನಮಗೆ ನೀ ಬಿಡುಗಡೆ ಕೊಡ್ತಿ, ನಮ್ಮ ಪಾಪ ಶಾಪಗಳನ್ನ ಬಿಡುಗಡೆ ಕೊಡಪ್ಪ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ಇವತ್ತು ನಿಮಗೆ ದೇವರು ಆ ರೋಗಗಳಿಂದ ಬಿಡುಗಡೆ ಕೊಡ್ತಾರ, ನೀವು ಬದುಕ್ತೀರಿ ಅಂತ ಹೇಳ್ಕೇಸಿ ಅವ್ರು ಏನು ಮಾಡ್ತಾರ? ಅವ್ರಿಗೆ ದುಡ್ಡು ಕೇಳಲ್ಲ, ಆಸ್ತಿ ಪಾಸ್ತಿ ಕೇಳಲ್ಲ, ಏನು ಕೇಳಲ್ಲ. ಏನು ಮಾಡ್ತಾರ? ಅವ್ರಿಗೆ ಈ ಮಾತು ಹೇಳಿ ಅವ್ರಿಗೆ ಎಣ್ಣೆ ಹಚ್ಚಿ ಅಥವಾ ಒಂದು ಗ್ಲಾಸ್ ನೀರು ಕೊಟ್ಟು ಪ್ರಾರ್ಥನೆ ಮಾತ್ರ ಮಾಡ್ತಾರ. ಏನು ಮಾಡಲ್ಲ? ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಗ್ಲಾಸ್ ನೀರು ಕೊಟ್ಟು ಪ್ರಾರ್ಥನೆ ಮಾಡಿ, ಏಸಯ್ಯ ಅವ್ರಿಗೆ ನೀನೇ ರಕ್ಷಿಸು, ಕಾಪಾಡು ಪ್ರಭು, ಅವ್ರು ಬದುಕಿದ್ರು ಅಂದ್ರೆ ನಿಮಗೆ ಮಹಿಮೆ ಪಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತಾರ. ಆಮೇಲೆ ಅಂತ ಹೇಳಿ ಯಾವಾಗಾದ್ರೂ ಅವ್ರಿಗೆ ನೀರು ಕೊಡ್ತಾರೋ ಅವಾಗ ನೀರು ಕೊಂಡ್ಕೇಸಿ ಸಮಾಧಾನದಿಂದ ಕುಂತು ವಿಚಾರ ಮಾಡ್ತಾನೆ. ಅವಾಗ ಅವನೊಳಗೆ ಬ್ಯಾನಿ ಇಲ್ಲ. ಹಲ್ಲೆಲೂಯಾ. ಅವನು ಬ್ಯಾನಿ ಎತ್ತೋಯ್ತು, ಅವನ ವಿಶ್ವಾಸ, ಅವನ ಭಕ್ತಿ ಅವನಿಗೆ ಏನಂತಂದ್ರೆ ಬಲಪಡಿಸಿದಾಗ ಅದು ಅವನಿಗೆ ಬಿಡಿಸ್ಕೊಟ್ಟದ. ದೇವ್ರು ಮುಟ್ತಲಿಕ್ಕೆ ಅವನಿಗೆ ಸ್ವಸ್ಥತೆ ಆಗ್ಯದ. ಆ ವ್ಯಕ್ತಿ ಸುಖವಾಗಿ ಕುಂತಾನ. ಯಾವಾಗಾದ್ರೂ ಪ್ರೇಯರ್ ಮುಗಿತದೋ ಅವಾಗ ಕುಣಿಲಾಕ್ ಚಾಲು ಮಾಡ್ತಾನವ. ಬಾಜದವ್ರಿಗೆ ಹೇಳ್ತಾನ, ನನ್ನ ಬಂದಾಗ ಭಾಳ ತಕ್ಲೀಫ್ ಇತ್ತು, ಈಗ ನಂಗೆ ಭಾಳ ಚಂದ ಕಾಣ್ತಾನ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ. ಸ್ವಸ್ಥತೆ ಕೊಡ್ತಕ್ಕಂಥ ದೇವರಿಗೆ ನಿಜವಾಗ್ಲೂ ನಾವು ಚಪ್ಪಾಳೆ ತಡಬೇಕು, ದೇವರಿಗೆ ಮಹಿಮೆ ಪಡಿಸಬೇಕು. ಯಾಕಂದ್ರೆ ಮಹಿಮೆ ಉಳ್ಳ ದೇವರಿಗೆ ನಾವು ಬೇಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಮತ್ತೇನಂತ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ನಮ್ಮ ಭಕ್ತಿ ಏನು ಕೆಲಸ ಮಾಡ್ತಂದ್ರ, ನಮ್ಮ ಭಕ್ತಿ ಕರೆಕ್ಟ್ ಕೆಲಸ ಮಾಡ್ತದ. ಕರೆಕ್ಟ್ ಜಾಗದಾಗ ಒಯ್ದಕೇಶ್ ಅಂದ್ರ ಆ ಮಾತುಗಳು ಹೇಳ್ತದ. ಅವಾಗೆ ಒಳ್ಳೆ ಕಾರ್ಯ ಜರುಗ್ತಾವ. ಈ ಒಳ್ಳೆ ಕಾರ್ಯ ಜರಗ್ಲಕ್ಕ ನಾವು ಮೊದಲೇನಾಗ್ಬೇಕಂದ್ರ ನಾವು ಒಳ್ಳೆಯರಾಗಬೇಕು. ನಾವು ಒಳ್ಳೆಯರಾಗಬೇಕಂತೇಳಿ ದೇವ್ರು ಏನಂತಂದ್ರೆ ಈ ಲೋಕಕ್ಕೆ ಬಂದರ. ಆ ರೀತಿಯಾಗಿ ದೇವ್ರು ನಡೆಸ್ಕೊಳ್ಳತ್ತಾರ. ಹಲ್ಲೆಲೂಯಾ. ಮತ್ತೇನಂತ ಪೂರ್ಣ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಿಜವಾಗ್ಲೂ ಬಹಳ ಮಂದಿಗೆ ಸತ್ಯ ಹೇಳ್ಬೇಕಂದ್ರೆ ಧೈರ್ಯ ಆಗಲ್ಲ. ಏನಾಯ್ತದ? ನಾ ಸೇವೆ ಪ್ರಾರಂಭ ಮಾಡಲಿಕ್ಕೆ ಮೊದಲು ಇಲ್ಲಿಂದ ನಾನು ಪರಿಚರ್ಯ ಮಾಡಕ್ಕೆ ನಾ ಎಲ್ಲಿ ಹೋಯ್ತದ ಅದನ್ನ ಭಾಲ್ಕಿಗೆ ಹೋಗಿ ಭಾಲ್ಕಿಲಿಂದ ಮಹಾರಾಷ್ಟ್ರ ಹೋಯ್ತಿದ. ಇಲ್ಲಿಂದು ಭಾಲ್ಕಿಗೆ ಪ್ರತಿ ವಾರ ಇಲ್ಲಿಂದ ಭಾಲ್ಕಿಗೆ ಹೋಗಿ ಭಾಲ್ಕಿಲಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಾಗ ಪರಿಚರ್ಯ ಮಾಡಿ ಬರ್ತಿದ. ಒಂದಿನ ಒಬ್ಬ ವ್ಯಕ್ತಿ ಸಿಕ್ಕಾನ, ಧನವಂತ. ನಾವು ಕೇಳಿದೆ ಬಸ್ಸಿನಾಗಿದ್ದು. ಅಲ್ಲಿ ಒಬ್ಬ ಧನವಂತನ, ಆ ಧನವಂತನು ಅಡಿತದಾಗ ನಾ ಕೆಲಸ ಮಾಡೀನಿ. ಆ ಧನವಂತನ ಬಸ್ ಇಳಿಯೋದು ನೋಡೇನ, ನನ್ನ ಕೈದಾಗ ಬ್ಯಾಟ್ ನೋಡೇನ, ಇಸ್ತ್ರಿ ಬಟ್ಟೆ ಹಾಕೊಂಡಿನಿ, ಚಂದ ಶುಭ್ರವಾಗಿ ಕಾಣ್ತಾ ಇದ್ದೀನಿ. ಆ ವ್ಯಕ್ತಿ ಹೋಗ್ತಕ್ಕಂಥ ವ್ಯಕ್ತಿ ನಿಂತನ, ಬಸ್ನಾಗಿಂದ ಇಳ್ದಾನ ಅಂತೇಳಿ ಯಾಕಡೆ ಹೋಯ್ತಾನ ನೋಡೇನ. ನಾ ವಾಡಿ ಕಡೆ ನಡೆದೀನಿ. ಆದ್ರ
ಆ ವ್ಯಕ್ತಿ ಹೇಳ್ತಾನ, ಸರ್ ಎಲ್ಲಿಗೆ ನಡೆದೀನಿ ಅದ, ಸರ್ ನಾ ವಾಡಿಗೆ ನಡೆದೀನಿ ಅಂದ, ನಾ ಆ ಕಡೆ ನಡೆದೀನಿ ಕೂಡ್ರಿ ಅಂದ. ಅಂದ್ರೆ ಇಲ್ಲ ಸರ್ ನಾ ನಡ್ಕೊತ ಹೋಗ್ತೀನಿ, ಇಲ್ಲ ಸರ್ ನಾ ಆ ಕಡೆ ನಡೆದೀನಿ ಕೂಡ್ರಿ ಅಂದ. ಅದನ್ನ ಕುಂತಿನಿ ಮ್ಯಾಲೆ ಏನಂದ್ರೆ ಪ್ರಾರಂಭ ಮಾಡಿ ನಾನು ಏನು ಹೇಳ್ತಾನೆ ಗೊತ್ತಾ, ಸರ್ ನೀವು ಎಲ್ಲಿ ಹೊಂಟಿದ್ದೀವಿ ಅಂದ್ರೆ ನಾ ಹೈದ್ರಾಬಾದಿನ, ಮತ್ತು ವಾಡಿಗೆ ಯಾಕೆ ಹೋಗ್ಲಿಕ್ಕೆ ಅಂದ್ರೆ ನಾ ಅಲ್ಲಿ ಚರ್ಚಿಗೆ ನಡೆದೀನಿ ಅಂದ. ಆ ಮಾತಿಗೆ ಹಿಡ್ಕೊಂಡ, ಸರ್ ನೀವು ಚರ್ಚಿಗೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು. ಅಂತ ನಾ ಹೇಳ್ದ, ನಾ ಸೇವಕ್ಕಿದ್ದೆ ಅಲ್ಲ. ಇದಕ್ಕಿಂತ ಪೈಲೆ ಏನು ಮಾಡ್ತೀರಿ ಅಂದ್ರೆ, ನಾ ಹನುಮಾನ ಭಕ್ತ ಇದ್ದ, ಸಾಯಿಬಾಬಾನ ಭಕ್ತ ಇದ್ದ. ಕರಡಿಕೆ ನನ್ನ ಪರಿಸ್ಥಿತಿ ನನ್ನ ಟೈಮ್ ಖರಾಬ್ ಬಂದಾಗ ಅವ್ರು ಯಾರು ಭೀ ನಾ ಕರೆದ್ರು ಬಂದಿಲ್ಲ, ನಂಗೆ ಕಾಪಾಡಿಲ್ಲ. ಯೇಸು ಸ್ವಾಮಿಗೆ ನಾ ಕರೆದೀನಿ, ಆ ಯೇಸು ಸ್ವಾಮಿ ನನಗೆ ಕಾಪಾಡಿರ. ಅದಕ್ಕಿಂತ ನಾ ಎಲ್ಲರಿಗೂ ಬಿಟ್ಕೊಟ್ಟಿದ್ದೆ, ಯೇಸು ಸ್ವಾಮಿಗೆ ಒಬ್ಬನಿಗೆ ಹಿಡ್ಕೊಂಡಿದ್ದೆ ಅಂತಂದ್ರೆ ಅವರೆಲ್ಲ ಥರ ನಿಮ್ಗೆ ಏಟ್ ಕೊಡ್ಲತ್ತಾರ ಓಟು ನಾ ಕೊಡ್ತೀನಿ, ದಯಮಾಡಿ ಹಿಂದಕ್ಕೆ ಬರ್ರಿ. ಮತ್ತು ಹಿಂದಕ್ಕೆ ಬಂದ ಕಸಿ ಮತ್ತೆ ಅದೇ ಪೂಜಾ ಪುನಸ್ಕಾರ ಮಾಡ್ರಿ ಅಂತಂದ್ರ ನಾ ಎಂದಿಗೆ ಭೀ ಹಂಗೆ ಮಾಡಲ್ಲ ಅಂತ ನೋಡಿ ಸರ್. ಪ್ರತಿ ತಿಂಗಳು ನಾ ಕೊಡ್ತೇನೆ. ಆ ವ್ಯಕ್ತಿ ನಾನು ಖೂನ, ಆ ವ್ಯಕ್ತಿ ಅಡಿತಿದಾಗ ನಾ ದಂಧೆ ಮಾಡೀನಿ, ಆ ವ್ಯಕ್ತಿ ಬುಲೆಟ್ ಮೇಲೆ ನಾ ಕುಂತೀನಿ, ಆ ವ್ಯಕ್ತಿ ಸರಿ ನಾ ಮಾತಾಡೀನಿ. ನನ್ನ ರೊಕ್ಕದ ಭಾಳ ಅವಸರ ಆಯ್ತು, ನನಗೆ ಅವಸರ ಭಾಳ ಇತ್ತು. ನಮ್ಮ ಮನೆಗೆ ರೊಕ್ಕ ಇಲ್ಲಂದ್ರೆ ಬಾಜದವ್ರ ಬಲ್ಲಿಂದ ರೊಕ್ಕ ತೊಗೊಂಡು ಹೋಗ್ತಿದ್ದ, ಐಕಿ ಸಿಟ್ಟಿಗೆ ಬರ್ತೀವಿ. ಮನೆ ಚಿಂತೆ ಇಲ್ಲ, ಖಾಲಿ ಅದೇನಾ. ಆದ್ರೆ ಭೀ ದೇವ್ರಿಗೆ ಸೂತ್ರ. ಆ ದಿನದಾಗ ನಾನು ಬಿದ್ದೋಗ ಸ್ಥಿತಿಯಲ್ಲಿ ದೇವ್ರು ನಂಗೆ ನಿಲ್ಲಿಸ್ಯಾರ. ನಾ ರೊಕ್ಕ ಕೈ ಚಾಚಿಲ್ಲ, ದೇವ್ರ ಮಾತುಗಳು ನಾನು ಹೃದಯದಾಗ ಇಟ್ಕೊಂಡು ಕೆಲಸ ನಾನು ಸೇವೆ ಮಾಡೀನಿ. ಅದ ಕಡೆಯಿಂದ ದೇವ್ರು ನನಗೆ ವಿಶೇಷಕರವಾದ ಆಶೀರ್ವಾದ ಮಾಡ್ಯಾರ. ಈ ಧೈರ್ಯ ನಮಗೆ ಬೇಕಾದ್ರ ಮೊಟ್ಟ ಮೊದಲಾಗಿ ನಾವು ಸತ್ಯಕ್ಕೆ ಹಿಡ್ಕೊಂಡ್ರೆ ಮಾತ್ರ ಅದು ನಮ್ಗೆ ಆ ಸತ್ಯದಾಗ ಹೆಂಗೆ ನಡಿಬೇಕು ಅದು ಧೈರ್ಯ ಭೀ ಕೊಡ್ತದ, ಆ ಶಕ್ತಿ ಭೀ ಕೊಡ್ತದ, ಆ ವಿವೇಕ ಭೀ ಕೊಡ್ತದ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ನಡಿಲಾಕ ಪ್ರಯಾಸ ಪಡ್ಬೇಕು. ಆದ್ರೆ ಈಗಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಊರಲ್ಲಿ ಆ ಜನರ ಮಧ್ಯದಲ್ಲಿ ಅನೇಕ ಬಲಹೀನರಾಗಿರ್ತಕ್ಕಂಥ ವಿಶ್ವಾಸಿಗಳಿಗೆ ಹೇಳ್ತಾರ, ನನ್ನ ಸಲುವಾಗಿನೂ ಸಹ ನೀವು ಪ್ರಾರ್ಥನೆ ಮಾಡ್ರಿ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರೋ ಅವಾಗ ನನಗೆ ಅನೇಕರಿಗೆ ಸತ್ಯದ ಸುವಾರ್ತೆ ಸಾರ್ಲಕ ನನಗೇನು ಧೈರ್ಯ ಬರ್ತದ ಅಂತ ಹೇಳಿ ಹೇಳ್ತಾರ. ಇವತ್ತು ಪ್ರತಿಯೊಬ್ಬರಿಗೆ ಅವಸರ ಅದ. ಇವತ್ತು ನಾವು ಎಷ್ಟು ಜನರಾದ್ರೂ ನಾವು ದೇವರಿಗೆ ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೆವು, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೆವು. ಹಲ್ಲೆಲೂಯಾ. ಏನಾಗಿಲ್ಲ ಅಲ್ಲ. ಮತ್ತೇನಂತ 20 ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಸತ್ಯದ ಅರ್ಥವು ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ. ಸತ್ಯ ಹೇಳಿದ್ರ ಅನೇಕರಿಗೆ ಜೈಲಲ್ಲಿ ಹಾಕ್ಯಾರ, ಬೇಡಿಯಲ್ಲಿ ಹಾಕ್ಯಾರ, ಜುರ್ಮಾನ ತಗೊಂಡಾರ, ಅನೇಕ ಭಯಂಕರವಾಗಿರ್ತಕ್ಕಂಥ ಪೆಟ್ಟುಗಳು ಹೊಡೆದಾರ. ಖರಕ್ಕೆ ಅವ್ರು ಯಾವುದಕ್ಕೆ ಭೀ ಭಯ ಪಡಿಲ್ಲಪ್ಪಲೇ ಮುಂದಕ್ಕೆ ಸಾಗ್ಯಾರ. ಹಲ್ಲೆಲೂಯಾ. ನಾವು ಮುಂದಕ್ಕೆ ಸಾಗ್ತಕ್ಕಂಥ ಜನರಾಗರೆ ಏನು ಹಿಂದಕ್ಕೆ ಬರ್ತಕ್ಕಂಥ ಜನರಾಗರೆ ಮಧ್ಯದಾಗೆ ಬಿಟ್ಕೊಡರೆ ಕೊನೆಯವರೆಗೆ ನಾವು ನಡೆದ ಕಷ್ಟ ಅಂದ್ರೆ ಪ್ರತಿಫಲ ಹೊಂದ್ಕೊಂಬರೆ. ಇದು ತೀರ್ಮಾನ ಮಾತ್ರ ನಾವೆಲ್ಲರೂ ತಗೊಂಬದು ಬಹಳ ಅವಸರದ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಈ ಒಂದು ಸಂದರ್ಭದಲ್ಲಿ ಮತ್ತು ನಾವು ಈ ಒಂದು ಧರ್ಮೋಪದೇಶ ಕಾರಣದಾಗ ಧರ್ಮೋಪದೇಶ ಕಾರಣದಾಗ 11ನೇ ಅಧ್ಯಾಯದಾಗ ನೀತಿ ಉಪದೇಶ
ವಿಮೋಚನೆ ಕಾಣದಾಗ ವಿಮೋಚನೆ ಕಾಣದಾಗ 10ನೇ ಅಧ್ಯಾಯದಾಗ ನಾವು 21ನೇ ವಚನ ಓದರಿ. ವಿಮೋಚನೆ ಕಾಂಡ ಅಂದಿನಾಗ 2ನೇ पुस्तक उत्पत्ति के बाद में दूसरा किताब. हाँ सिಕ್ಕದ 21ನೇ ವಚನದಿಂದ ಓದ್ರಿ. ಹಾ ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ಪ್ರದೇಶದಲ್ಲೆಲ್ಲ ಉಂಟಾಗುವುದು. ಆ ಕತ್ತಲಿನಿಂದ ಜನರು ತಡವೇರಿಸಿ ಸುತ್ತ ನಡೆಯುವರೆಂದು ಹೇಳಿದನು. ಮೋಸೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ಪ್ರದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸವೂ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಯಾವನು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದ್ರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕಿತ್ತು. ಹಲ್ಲೆಲೂಯಾ, ಚಪ್ಪಳೆ ತಟ್ಟರೆ. ಅವ್ರ ಪ್ರತಿಫಲ ದೇವ್ರು ಹ್ಯಾಂಗ್ ಕೊಡ್ತಾರ? ಇವತ್ತು ನಿಮ್ಮ ಪ್ರತಿಫಲ ನಿಮಗೆ ದೇವರು ಕೊಡ್ತಾರ. ಆ ಪ್ರತಿಫಲ ನೀವು ಹೊಂದಬೇಕಾದ್ರ ದೇವ್ರ ಮಾತು ಕೇಳಿದ್ರೆ ಮಾತ್ರ ಸಿಗ್ತದ, ಇಲ್ಲ ಹೋದ್ರೆ ಸಿಗಲ್ಲ. ಅವ್ರು ದೇವ್ರ ಮಾತು ಕೇಳಿಲ್ಲ. ದೇವ್ರ ಮಾತು ಅವ್ರು ಕೇಳದ ಕಡಿಮೆ ಅವ್ರ ಅನೇಕ ಶ್ರಮಗಳಿಗೆ ಸಂಕಟಗಳಿಗೆ ಗುರಿ ಆಗ್ಯಾರ. 3 ದಿನ ಏನಾಗಿದೆ ಅಂತ್ರಿ, ಅದು ಕತ್ತಲು ಉಂಟಾಗಿನಾಗ ಆ 3 ದಿನ ರಾತ್ರಿ ಹಗಲು ಅವ್ರು ಕುಂತಿನ ಜಾಗದಾಗಿಂದ ಎದ್ದಿಲ್ಲ, ನಿಂತಿನ ಜಾಗದಾಗಿಂದ ಎದ್ದಿಲ್ಲ. ಅವ್ರ ಆ ಕಡೆ ಹೋಗಿಲ್ಲ, ಏನು ಉಣ್ಣಿಲ್ಲ, ಏನು ತಿಂದಿಲ್ಲ, ಯಾರು ಸರಿ ಮಾತಾಡಿಲ್ಲ. ಅವ್ರ ಕತ್ತಲಲ್ಲಿ ವಾಸವಾಗಿರ ಕಡೆಗೆ ಇಸ್ರಾಯೇಲ್ ಜನರಿಗೆ ಮಾತ್ರ ಏನ್ ಮಾಡ್ಯಾರ ದೇವರು? ಅವ್ರ ಮಧ್ಯದಾಗೆ ಹರ, ಅನ್ಯ ಜನರ ಮಧ್ಯದಾಗೆ ಹರ, ಪಾಪಿಸರು, ಗರ್ವಿಸರು, ಅಹಂಕಾರಿಗಳ ಮಧ್ಯದಾಗೆ ಹರ. ಕಡೆಗೆ ಇವರು ಸ್ವಭಾವ ಬದಲಾಯಿಸ್ಕೊಂಡು ಕಣಿದು ಈತ ಸತ್ಯ ದೇವರಿಗೆ ನಂಬಿನ ಕಡಿದು ಆ ಜನರಿಗೆ ದೇವ್ರು ಏನು ಕೊಡ್ತಾರ ಅಂದ್ರ ಬೆಳಕು ಕೊಡ್ತಾರ. ಅವರಿಗೆ ಕತ್ತಲದ, ಇವರಿಗೆ ಬೆಳಕದ. ಎಲ್ಲರೂ ಒಂದೇ ಜಾಗದಾಗರ, ಒಂದೇ ಪ್ರಾಂತದಾಗರ. ಆದ್ರ ಕೆಲವು ಜನರಿಗೆ ದುಃಖ ಉಂಟಾಗಿದೆ, ಕೆಲವು ಜನರಿಗೆ ಸಮಾಧಾನ ಉಂಟಾಗಿದೆ. ಪಾಪ ಮಾಡ್ತಕ್ಕಂಥ ಪ್ರತಿ ಸಹೋದರ ಸಹೋದರಿಗೆ ಇದು ಎಚ್ಚರಿಕೆ ಕೊಡ್ತಕ್ಕಂಥ ಸತ್ಯವೇದದ. ಈ ಸತ್ಯವೇದ ಕೇಳಿ ಒಂದ್ ವೇಳೆ ಇವತ್ತು ನಮಗೆ ನಾವು ಬದಲಾಯಿಸ್ಕೊಂಡೇವಂದ್ರ ನಿಜವಾಗ್ಲೂ ನಮ್ಗೆ ರಕ್ಷಣೆ ಅದ. ನಾವು, ನಮ್ಮ ಕುಟುಂಬದವರು, ನಮ್ಮ ಮಕ್ಕಳು ಒಂದು ದಿನ ದೇವರ ರಾಜ್ಯದಾಗ ನಾವು ಸಿಗ್ತೇವೆ. ದೇವರ ರಾಜ್ಯದಾಗ ಸಿಕ್ಕಂದ್ರೆ ಆನಂದ ಆಯ್ತದ, ನಮ್ಗೆ ಸಂತೋಷ ಆಯ್ತದ, ಏನಾಗಲ್ಲ. ಆ ರೀತಿಯಾಗಿ ನಾವು ಸಂತೋಷ ಪಡಿಲಾಗ ದೇವರು ಈ ರೀತಿಯಾಗಿ ನಡೆಸಿ ಕೊಡ್ತಾರ. ಮತ್ತೇನದಂತ, ಆಗ ಫರೋಹನು ಮೋಶೆಯನ್ನು ಕಳಿಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು. ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು. ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ಯಾವ ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಹಲ್ಲೆಲೂಯಾ. ಅರೇ ತಮ್ಮ, ನಿನಗೆ ದೇವರಿಲ್ಲ, ನಿನಗೆ ಕೊನೆ ಇಲ್ಲ. ನಮ್ಮ ದೇವ್ರನ, ನಮ್ಮ ದೇವ್ರು ಯಾವಾಗ ನಮ್ಮ ಪಾಪ ಪರಿಹಾರ ಆಗ್ಲಕ್ಕ ಯಾವ ಜಂತುಗೂ, ಯಾವ ಪಕ್ಷಿಗೂ, ಯಾವ ಪ್ರಾಣಿಗೂ ಬಲಿ ಮಾಡೋಂಥವ್ರ ಕೊನೆ ಇಲ್ಲಪ್ಪ. ನಾವು ಖಂಡಿತವಾಗಿ ನಾವು ಆರಾಧನಾ ಮಾಡಕ್ ಹೋಗಿನಾಗ ನಾವು ಬಲಿ ಅರ್ಪಣೆ ಮಾಡಕ್ ನಮಗೆ ಬೇಕು, ನಾವು ಬಿಟ್ಟು ಹೋಗಲೆವು, ನಾವು ಎಲ್ಲ ತಗೊಂಡು ಹೋಗ್ತೇವೆ ಅಂತ ಹೇಳ್ಕಸಿ ಹೇಳಿನಾಗ ನಿಜವಾಗಲು ಈ ರೀತಿಯಾಗಿ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಗಳಿಗೆ ಗುರಿ ಮಾಡಿದಾಗ ಆ ದೇಶದಾಗಿರ್ತಕ್ಕಂಥ ಆ ರಾಜ್ಯ ಸಾಮಾನ್ಯವಾಗಿರ್ತಕ್ಕಂಥ ಜನರ ಮುಂದೆ ಹಿಂಗ ಗಡ 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 ನಡಗಿ ಅವ್ರ ಕೈ ಜೋಡಿಸಿ ಅವ್ರಿಗೆ ಕಾಲು ಬಿದ್ದು ನೀವು ಪೈಲೆಯಲ್ಲಿ ಹೋಗ್ರಿ ಅಂತ ಹೇಳಿ ಕಳ್ಕೊಟ್ಟನ. ಹಲ್ಲೆಲೂಯಾ. ಏನು ಕಳಿಸಿಲ್ಲ, ಪೈಲೆ ನೀವು ಹೋಗ್ರಿಯಪ್ಪ, ನನಗೆ ಉಪಂದ್ರ ತೋಲಾಗ್ಯದ, ನೀವು ಪೈಲೆಯಲ್ಲಿ ಹೋಗ್ರಿಯಪ್ಪ ಅಂತ ಕೇಶ ಅಂದ್ರ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಗಳು ಬಂದಿನಾಗ. ಯಾಕಂದ್ರ ಅವಾಗ ಅವರಿಗೆ ಬಿಟ್ಕೊಟ್ಟವ. ಅವಾಗ ಜನರು ಎಲ್ಲಿಗೆ ಹೋಗ್ಬೇಕಂದ್ರ ಕಾನಾನ್ ದೇಶಕ್ಕೆ ಹೋಗ್ಬೇಕು. ಕಾನಾನ್ ದೇಶದಾಗ ಹೋಗಿ ಅವರು ಸುಖವಾದ ಜೀವಮಾನ ಮಾಡಬೇಕು ಅಂತೇಳಿ ಅಂದ್ರ ದೇವರೇ ಅದು ಏರ್ಪಾಟ್ ಮಾಡ್ಯಾರ. ಆ ಕಾನಾನ್ ದೇಶ ಯಾವುದೋ ದೇಶ ಅದ ಗೊತ್ತದನ?
ಆವತ್ತಿನ ಕಾಣನ್ ದೇಶ, ಇವತ್ತಿನ ಯಾವ ದೇಶದ ಖೂನಾದನ? ಆವತ್ತಿನ ಕಾಣನ್ ದೇಶ, ಇವತ್ತಿನ ದೇಶ ಯಾವ್ದ ಖೂನಾದನ? ಇಸ್ರಾಯೇಲ್ ದೇಶ. ಆ ಕಾಣನ್ ದೇಶಕ್ಕೆ ಹೋಗ್ಲಕ್ಕ ಅಬ್ರಹಾಮನ ಸಂತತಿಗಳಿಗೆ ದೇವರ ಆಶೀರ್ವಾದ ಮಾಡ್ಯಾರ, ನೀತಿವಂತರಿಗೆ ಹೋಗ್ಲಕ್ಕ ದೇವರ ಆಶೀರ್ವಾದ ಮಾಡ್ಯಾರ. ಆ ಎಲ್ಲ ಜನರಿಗೆ ಏನಾರ ಗೊತ್ತಾ, ಆ ಇಸ್ರಾಯೇಲ್ ದೇಶದಾಗ ಏನಾದ್ರು ಸೇರಿಸ್ಕೊಂಡ್ರ ಅಲ್ಲಿರ್ತಕ್ಕಂಥ ಅನುಭವ, ಅಲ್ಲಿರ್ತಕ್ಕಂಥ ಭಯಭಕ್ತಿ, ಅಲ್ಲಿರ್ತಕ್ಕಂಥ ತಿಳುವಳಿಕೆ, ಅಲ್ಲಿರ್ತಕ್ಕಂಥ ಜನರೊಳಗೆ ನೀತಿ ಎಲ್ಲಿ ಹುಡುಗರು ಸಿಗಲ್ಲ. ಆ ಸಾಮರ್ಥ್ಯ ಅವ್ರು ಬಲ್ಲದ ಅಂತ ಚಂದ್ರ. ಇವತ್ತು ನಾವು ಎಲ್ಲ ಈ ಲೋಕದಾಗ ಎಷ್ಟೋ ವಸ್ತುಗಳು ನಾವು ನೋಡ್ತಿದ್ದೆವು. ಇದು ಯಾರ್ದದ ಅಂತಂದ್ರ ಇಸ್ರಾಯೇಲ್ ದೇಶದ. ಇಸ್ರಾಯೇಲ್ ದೇಶದಾಗ ಕಂಡು ಹಿಡಿಯತಾರ, ಅಲ್ಲಿ ತಯಾರು ಮಾಡ್ಕೆ ಎಲ್ಲ ದೇಶಕ್ಕೆ ಏನಾದ್ರು ಕೊಡ್ತಾರ. ನಿಜವಾಗ್ಲೂ ಅವ್ರು ಕಂಡು ಹಿಡಿತಿಲ್ಲ ಅಂದ್ರ, ಅಂತ ಜ್ಞಾನ ಕೊಡ್ತಿಲ್ಲ ಅಂತಂದ್ರ, ಇವತ್ತು ನಮ್ಮಲ್ಲಿ ಮೈಕ್ ಇರ್ತಿಲ್ಲ, ಫ್ಯಾನ್ ಇರ್ತಿಲ್ಲ, ಒಳ್ಳೆ ಮನೆಗಳಿರ್ತಿಲ್ಲ, ಒಳ್ಳೆ ಬಟ್ಟೆಗಳಿರ್ತಿಲ್ಲ, ಒಳ್ಳೆ ಜ್ಞಾನ ನಮ್ಮಲ್ಲಿ ಇರ್ತಿಲ್ಲ. ಈ ದೇವರಿಗೆ ನಾವು ನಂಬ್ತಿದ್ದಿಲ್ಲ, ಈ ದೇವರಿಗೆ ನಮ್ಗೆ ಸಿಗ್ತಿದ್ದಿಲ್ಲ. ಇದೆಲ್ಲಕ್ಕ ಕಾರಣ ಏನದ ಗೊತ್ತಾ? ಇಸ್ರಾಯೇಲ್ದವರು. ಇಸ್ರಾಯೇಲ್ ಜನರಿಗೆ ಮಾತ್ರ ಏನು ಕೊಟ್ಟರಂತ? ಬೆಳಕು ಕೊಟ್ಟರ. ಎಲ್ಲ ಜನರಿಗೆ ಏನು ಕೊಟ್ಟರಂತ? ಕತ್ತಲು ಕೊಟ್ಟರ. ಇವತ್ತು ನಾವು ನಿಜವಾಗಲೂ ಎಷ್ಟು ಜನರ ಜೀವಿತ ಕತ್ತಲಗದ ಗೊತ್ತಿಲ್ಲ. ಕಡೆಗೆ ಕೆಲವು ಜನರು ಬೆಳಕಿನಲ್ಲಾರ, ಇನ್ನು ಅನೇಕ ಜನರು ಬೆಳಕಿನಲ್ಲಿ ಬರ್ಬೇಕಂತ ನಾವೆಲ್ಲರೂ ಏನು ಮಾಡಬೇಕು? ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಒಂದ್ ವೇಳೆ ನಿಮಗೆ ಓದ್ಕೋಬೇಕಂತಂದ್ರ ಎಫೆಸದವರಿಗೆ ಬರೆದ ಪತ್ರಿಕೆ ಅದದು, ನೀವು ಪೂರ ಓದ್ಕೋರಿ. ಈ ವಿಮೋಚನೆ ಕಾಣದಾಗ ಬಿ ನೀವು ಅನೇಕ ವಿಷಯಗಳು ನೀವು ಓದ್ಕೊಂಡು, ಇನ್ನು ನೀವು ಸತ್ಯ ತಿಳ್ಕೊಂಡು ಸತ್ಯಕ್ಕೆ ತಕ್ಕಂತೆ ನೀವು ಜೀವಿಸ್ಲಕ್ಕ ನೀವು ಇಷ್ಟಪಡಿರಿ, ಆಶೀರ್ವಾದ ಹೊಂದ್ಕೋರಿ. ದೇವ್ರು ನಿಮ್ಮೆಲ್ಲರಿಗೆ ಈ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ. ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಈಗ ಪ್ರಭಾ, ಈ ಒಂದು ದಿನದಲ್ಲಿ ಸ್ವಾಮಿ 2025ನೇ ವರ್ಷದ 2ನೇ ವಾರದಲ್ಲಿ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಸೇರಿಸ್ಕೊಳ್ಳೋಕ್ಕಾಗಿ ಸ್ತೋತ್ರ. ಈಗ ಪ್ರಭಾ, ಆರಾಧನಾ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡು ನಮ್ಮೆಲ್ಲರಿಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಅನೇಕರ ಜೀವಿತದಲ್ಲಿ ಬದಲಾವಣೆ, ಸಂತೋಷ, ಸಮಾಧಾನ, ಆರೋಗ್ಯ, ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಜರುಗಿಸಿ ಈ ವಾಕ್ಯದ ಪ್ರಭಾ ಎಲ್ಲರೂ ಹಿಡ್ಕೊಂಡು ಈ ವಾಕ್ಯದ ಪ್ರಕಾರವಾಗಿ ನಡೆಯಲಿಕ್ಕೆ ಎಲ್ಲರೂ ಸಿದ್ಧವಾಗಲಿಕ್ಕೆ ನೀವು ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಒಂದು ಹಾಡ ಹಾಡಿ ನಾವು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗರಿ.